ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಗಣೇಶ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಡೆಕೋರೇಷನ್ಗೆ ಇದ್ದಿದ್ದ ಸಂಬಂಧ ನಾನು ಕೆಲವೊಂದು ಪ್ರಾಡಕ್ಟ್ಗಳನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ಬರೋದು ಸ್ವಲ್ಪ ಡೆಲಿವರಿ ತುಂಬ ಲೇಟಾಗಿದೆ, ಯಾಕಂದರೆ ಹಬ್ಬಕ್ಕೆ ಎಲ್ಲರೂ ಪರ್ಚೇಸ್ ಮಾಡೋದ್ರಿಂದ ಸೊ ಡೆಲಿವರಿನೂ ಕೂಡ ತುಂಬ ಲೇಟಾಗಿ ಬಂದಿದೆ ನನಗೆ. ಸೊ ಹೀಗಾಗಿ ನಾನು ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ 6 ಪೀಸಿಗೆ ಇಲ್ಲಿ 232 ರೂಪಾಯಿ ಇದೆ. ನಾನು ಅಂಗಡಿಯಲ್ಲಿ ಕೇಳಿದಾಗ ಒಂದು 100 ರುಪೀಸ್ಗೆ ಒಂದು ಪೀಸು, ಅಂದರೆ ಜೋಡಿಗೆ 200 ರೂಪಾಯಿ 250 ರೂಪಾಯಿ ಅಂತ ಹೇಳ್ತಾಯಿದ್ರು. ಇದರಲ್ಲೇ ಸ್ವಲ್ಪ ಇದು ಇದೆ. ಸೊ ಇದು 15 ಇಂಚು ಉದ್ದ ಇರುವಂಥದ್ದು 6 ಪೀಸು. ಇಲ್ಲಿ ನೋಡಿ ಮುಂದ್ಗಡೆ ನಿಮಗೆ ಲೋಟಸ್ಸು ಪ್ಲಾಸ್ಟಿಕ್ಕಲ್ಲಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ. ಫ್ಲವರ್ ಕೂಡ ಚೆನ್ನಾಗಿದೆ, ಮಲ್ಲಿಗೆ ಹೂವು ಅಂತಲೇ ಅನಿಸುತ್ತೆ ದೂರದಿಂದ ನೋಡಿದಾಗ. ಸೊ ಅಳತೆ ಕೂಡ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ 15 ಇಂಚು ಉದ್ದ ಇದೆ, ಹೇಳಿರೋ ಹಾಗೆ 6 ಪೀಸ್ ಕರೆಕ್ಟಾಗಿ ಕಳಿಸ್ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಂದಾಗ ಕೊಡ್ತೀನಿ, ಯಾಕೆಂದರೆ ಔಟ್ ಆಫ್ ಸ್ಟಾಕ್ ಆಗಿ ಹೋಗಿದೆ ಇದು. ನಾನು ಇದು ಮಾಡಬೇಕು ಅಂದಾಗ ಸೊ ನೆಕ್ಸ್ಟ್ ಏನಾದರೂ ನಾನು ಇದು ಬಂದಾಗ ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಎರಡನೇ ಪ್ರಾಡಕ್ಟ್ ಬಂದುಬಿಟ್ಟು ಇದು ಕೂಡ ಫ್ಲವರೇ. ನಾನು ಎಲ್ಲನೂ ಡೆಕೋರೇಷನ್ ಸಂಬಂಧ ಮಾಡಿದ್ದು. ಸೊ ಈ ಎಲ್ಲ ಪ್ರಾಡಕ್ಟ್ಗಳನ್ನು ನಾನು ಅಂಗಡಿಯಲ್ಲಿ ಆಲ್ರೆಡಿ ಕೇಳ್ಕೊಂಬಂದಿದ್ದೀನಿ. ಸೊ ಇದು ಕೂಡ ಚೆಂಡು ಹೂವಿಂದು 176 ರೂಪಾಯಿಗೆ 10 ಪೀಸ್ ಬರುತ್ತೆ. 176 ರೂಪಾಯಿಗೆ 10 ಪೀಸು. ಸೊ ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನಾನು ಏನಾದರೂ ಸ್ವಲ್ಪ ಒಂದು ದಿವಸ, ಯಾಕೆಂದರೆ ಹಬ್ಬ ಇರೋದ್ರಿಂದ ನೀವು ಲಿಂಕ್ ಪ್ರೆಸ್ ಮಾಡಿದಾಗ ಹೆಚ್ಚು ಕಮ್ಮಿ ಒಂದು 10 ರೂಪಾಯಿ ಜಾಸ್ತಿ ಆಗಿರ್ಬೋದು, ಯಾಕೆಂದರೆ ದಿನ ರೇಟ್ ಚೇಂಜ್ ಆಗ್ತಾನೇ ಇರುತ್ತೆ ಇದು ಪ್ರಾಡಕ್ಟಿಂದು. ಇದರಲ್ಲಿ 5 ಪೀಸನ್ನು ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಚೆನ್ನಾಗಿದೆ, ಸ್ವಲ್ಪ ಅಂದರೆ ತುಂಬ ದಪ್ಪ ಅಂತ ಇಲ್ಲ, ಮೀಡಿಯಮ್ ರೇಂಜಲ್ಲಿ ಇದೆ. ಬಟ್ ನಮ್ಗೆ ಡೆಕೋರೇಷನಿಗೆ ಇದಕ್ಕೆ ಬೇಕಾಗಿರೋದ್ರಿಂದ ನಾನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಎಲ್ಲ ಪ್ರೆಸ್ ಆಗಿರೋದ್ರಿಂದ ನಮಗೆ ಇದು ಕಾಣಿಸ್ತಾ ಇದೆ. ಸ್ವಲ್ಪ ಇದನ್ನು ನಾವು ನೀಟಾಗಿ ಅಡ್ಜಸ್ಟ್ ಮಾಡಿದರೆ ಕರೆಕ್ಟಾಗಿ ನೀಟಾಗಿ ಕಾಣಿಸುತ್ತೆ. ಇದನ್ನು ಉದ್ದಕ್ಕೆ ನಾನು ಹ್ಯಾಂಗ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ ನಾನು ಲಾಸ್ಟಿಗೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಇದೇ ರೀತಿದು ನಾನು ಅಂಗಡಿಯಲ್ಲಿ ಕೇಳಿದಾಗ ಅದಕ್ಕೆ ಕೆಳಗಡೆ ಗಂಟೆ ರೀತಿಯಲ್ಲಿ ಕೊಟ್ಟಿರ್ತಾರೆ ಪ್ಲಾಸ್ಟಿಕ್ಕಿಂದು. ಅದನ್ನು ಕೊಟ್ಟಿರೋದ್ರಿಂದ ಜೊತೆಗೇ 350 ರೂಪಾಯಿ ಅಂತ ಹೇಳಿದರು ಒಂದು ಜೋಡಿಗೆ. ಹೀಗಾಗಿ ನಾವು ಎಲ್ಲ ಪ್ರಾಡಕ್ಟ್ಗಳನ್ನು ನಾನು ಕೇಳಿ ವಾಪಸ್ ಬಂದಿದ್ದೆ. ಸೊ ಕೇಳಿ ವಾಪಸ್ ಬಂದಮೇಲೆ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ಸೊ ಮೀಡಿಯಮಲ್ಲಿ ಇದೆ ಈ ಪ್ರಾಡಕ್ಟು, ಚೆನ್ನಾಗಿದೆ. ಸೊ ಸಿಂಪಲ್ಲಾಗಿ ಮಾಡೋರಿಗೆ ಆರಾಮಾಗಿ ಡೆಕೋರೇಷನ್ಗೆ ತೊಗೋಬೋದು. ಸೊ ಇದ್ರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಲಿಂಕನ್ನು ಪ್ರೆಸ್ ಮಾಡಿಕೊಂಡು ನೀವು ಆರ್ಡ್ರನ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಇದರ ಲೆಂತನ್ನು ಕೂಡ ತೋರಿಸ್ತೀನಿ ನಾನು, ನೋಡ್ಬೋದು ನೀವು. ಸೊ ಅದರಲ್ಲಿ ಕೊಟ್ಟಿರಲಿಲ್ಲ ಉದ್ದ ಎಷ್ಟು ಇದೆ ಅಂತ ಅಂದ್ಬಿಟ್ಟು, ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾರ್ಮಲಾಗಿ ನಾವು ಮೊದಲಿಗೆ ತಂದಿದ್ದು ನೋಡಿದ್ದೀನಿ, ಅದರದ್ದು ಈ ಲೆಂತಿದ್ದು 2 ಸಮ ಇದೆ ನೋಡಿ. 2 ಹಿಡ್ಕೊಂಡ್ಬಿಟ್ಟು ಜೋಡಿಸ್ಕೊಂಡು ತೋರಿಸ್ತಾ ಇದ್ದೀನಿ ನಾನು. 40 ಇಂಚಾಯಿತು, 25 ಅಂದರೆ ಡಬಲ್ ಅಂದರೆ 50 ಇಂಚು ಉದ್ದ ಇದೆ ಇದು. ಸೊ ತುಂಬ ಕರೆಕ್ಟಾಗಿ ಕ್ಲೀನಾಗಿ ಕೊಟ್ಟಿದ್ದಾರೆ ಪ್ರಾಡಕ್ಟು. ಸ್ವಲ್ಪ ಒಂದೊಂದು ಕಡೆ ಹೂವು ಉದುರೋಗಿದೆ. ಸೊ ಪರವಾಗಿಲ್ಲ, ನಾವು ಸ್ವಲ್ಪ ಸರಿಸ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ನೀಟಾಗಿ ಕಾಣುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಪ್ರೆಸ್ ಮಾಡಿ ಸೊ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಇದನ್ನು ಹ್ಯಾಂಗ್ ಮಾಡಿಬಿಟ್ಟು ಕೂಡ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಹ್ಯಾಂಗ್ ಮಾಡಿದಾಗ ಈ ಥರ ಕಾಣಿಸುತ್ತೆ, ನೋಡ್ಬೋದು ನೀವು. 10 ಇದೆ ಇದರಲ್ಲಿ. ಈ ರೀತಿ ನಮ್ಮ ಡೆಕೋರೇಷನ್ ಪರ್ಪಸ್ಗೋಸ್ಕರ ನಾನು ಗಣೇಶನ ಹಬ್ಬಕ್ಕೋಸ್ಕರ ಎಲ್ಲನೂ ಪರ್ಚೇಸ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು 3ನೇ ಪ್ರಾಡಕ್ಟು. ಇದು ಕೂಡ ನಾನು ಏನು ಮೊದಲಿಗೆ ತೋರಿಸಿದ್ನಲ್ಲ ಸೇಮ್ ಅದೇ ರೀತಿಯೇ ಲೋಟಸ್ ಇರುವಂಥದ್ದು, ಮುಂದ್ಗಡೆ ವೈಟು ಫ್ಲವರಿಂದು. ನಮಗೆ ಯಾಕೆಂದರೆ ಅದರಲ್ಲೇ ಸ್ವಲ್ಪ ಉದ್ದ ಇರುವಂಥದ್ದು ಇದು, 3 ಫೂಟ್ ಉದ್ದ ಇರುವಂಥದ್ದು. ಸೊ ಇದನ್ನು 3 ಫೂಟ್ ಇದೆಯಲ್ಲ ಅಂತ ತೋರಿಸ್ತೀನಿ. ಇದು ಬೇರೆ ಅಳತೆ,
ಅದು 15 ಇಂಚು ನಾನು ಫಸ್ಟಿಗೆ ತೋರಿಸಿದ್ದು. ಇದು 33 ಫೂಟು ಇದೆ ಉದ್ದ. ನಿಮಗೆ ಇದು ಕೂಡ ಪ್ಯಾಕ್ ಬಂದುಬಿಟ್ಟು 6 ಬಂದಿದೆ. ನಿಮಗೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಇದ್ರ ರೇಟ್ ಬಂದುಬಿಟ್ಟು 356 ರೂಪಾಯಿ 6 ಪೀಸಿಗೆ. ತುಂಬ ಚೆನ್ನಾಗಿದೆ. ಹಾಗೆ ನೋಡ್ಬೋದು ಇಲ್ಲಿ ಸ್ವಲ್ಪ ಏನಂದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಇಲ್ಲಿ ಮಧ್ಯದಲ್ಲಿ ಮಣಿಗಳನ್ನು ಹಾಕಿದ್ದಾರೆ ನೋಡಿ. 6 ಪೀಸ್ ಇದೆ. ಮಧ್ಯದಲ್ಲಿ ಈ ಫ್ಲವರ್ ಮಧ್ಯದಲ್ಲಿ ಮಣಿನ ಹಾಕಿರೋದ್ರಿಂದ ಸ್ವಲ್ಪ ದೂರದಲ್ಲಿ ಹೂ ಕಾಣಿಸುತ್ತೆ ನೋಡಿ. ಈ ಲೋಟಸ್ಸು ನಮಗೆ ಈ ಬೆಂಡಲ್ಲಿ ಕೊಟ್ಟಿದ್ದಾರೆ. ಮೇಲ್ಗಡೆ ಟಿಶ್ಯೂ ಪೇಪರ್ನ ಅಂಟಿಸ್ಬಿಟ್ಟು ಕಲರ್ನ ಹೊಡೆದಿದ್ದಾರೆ. ಬಟ್ ಅದು ಕರೆಕ್ಟಾಗಿ ನಮಗೆ ಕಲರ್ನ ಅವರು ನೀಟಾಗಿ ಮಾಡಿಕೊಟ್ಟಿಲ್ಲ. ಬಟ್ ಮೇಲ್ಗಡೆದು ತುಂಬ ಚೆನ್ನಾಗಿದೆ. ಉದ್ದ ಈ 3 ಫೂಟ್ ಉದ್ದ ಇರುವಂಥದ್ದು ಪ್ರಾಡಕ್ಟು. ಇದರಲ್ಲಿ ಯಾವುದೂ ಇರಲಿಲ್ಲ. ಇದೇ ನಾನು ನೋಡಿದ್ರಲ್ಲಿ ಇದೇ ಒಂದು ಮಾತ್ರ ಇರೋದು ನೋಡಿ. ಇಲ್ಲಿ ಮಣಿಗಳನ್ನು ಜಾಸ್ತಿ ಹಾಕಿದ್ದಾರೆ. ಮಣಿ ಜಾಸ್ತಿ ಹಾಕಿರೋದ್ರಿಂದ ಇದು ಸ್ವಲ್ಪ ಹತ್ಯೆ ಅಂತ ಕಾಣಿಸಲ್ಲ, ದಪ್ಪದಾಗಿ ಕಾಣಿಸಲ್ಲ, ನಿಮಗೆ ತೆಳ್ಳದಾಗಿ ಕಾಣಿಸುತ್ತೆ. ನೋಡ್ಬೋದು ಈ ಲೋಟಸ್ಗೆ ನಾವು ಇನ್ನೊಂದು ಸ್ವಲ್ಪ ಕಲರ್ ಹೊಡೆದ್ರೆ ಕ್ಲೀನಾಗಿ ಕಾಣಿಸುತ್ತೆ. ಇದನ್ನು ನಾನಿನ್ನೂ ರಿಟರ್ನ್ ಮಾಡಲ್ಲ. ಸೊ ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಪ್ರೆಸ್ ಮಾಡಿ ನೀವು ಕೂಡ ಆರ್ಡ್ರ್ ಮಾಡ್ಕೊಳ್ಳಿ. ನೋಡಿ ಉದ್ದ ಕೂಡ ತೋರಿಸ್ತಾ ಇದ್ದೀನಿ ನಾನು. 3 ಫೂಟ್ ಇದೆ. ಯಾಕೆಂದರೆ ಇಲ್ಲಿ ನನ್ನ ಟೇಬಲ್ 4 ಫೂಟ್ ಇರೋದ್ರಿಂದ ನೋಡಿ 3 ಫೂಟು ಉದ್ದ ಇದೆ. ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು, ತಗೊಳ್ಳಿ. ಸೊ ಇದನ್ನು ಕೂಡ ನಾನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ. ಈ ರೀತಿ ಉದ್ದಕ್ಕೆ ಬಿಟ್ಟರೆ ನಮಗೆ ಸೊ ಒಂದು ಸಣ್ಣ ಒಂದು ಉದ್ದ ಈ ರೀತಿ ಕಾಂಬಿನೇಷನಲ್ಲಿ ಹಾಕಬೇಕು ಅಂತ ನಾನು ತೊಗೊಂಡಿರೋದು. ಇನ್ನು 4ನೇ ಪ್ರಾಡಕ್ಟ್ ಬಂದುಬಿಟ್ಟು ನೋಡ್ರಿ. ಸೊ ಈ ಪ್ರಾಡಕ್ಟ್ ಬಂದುಬಿಟ್ಟು ನಿಮಗೆ ತುಂಬ ಚೆನ್ನಾಗಿ ಕಾಣಿಸುವಂಥದ್ದು. ಸೊ ಈ ಪ್ರಾಡಕ್ಟು ಕೂಡ ನಾನು ಮೀಶೋದಲ್ಲೇ ತೊಗೊಂಡಿರೋದು. ಇದು ಕೂಡ ನಾನು ಡೆಕೋರೇಷನ್ ಪರ್ಪಸ್ಗೆ ತೊಗೊಂಡಿರೋದು. ತೋರಣ, ನಾವು ಗ್ರೀನ್ ತೋರಣ. ಇದರಲ್ಲಿ ಲೋಟಸ್ ಇದೆ, ಪಿಂಕ್ ಮತ್ತು ಗ್ರೀನು ಯೆಲ್ಲೋ ಕಲರ್ ಕಾಂಬಿನೇಷನ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹೀಗಾಗಿ ನಾನು ಆರ್ಡ್ರನ್ನ ಮಾಡಿದೆ. ಸೊ ಇದರ ರೇಟ್ ಬಂದುಬಿಟ್ಟು 249 ರೂಪಾಯಿ. ಸೊ 2 ಪೀಸ್ ಇದೆ. ಸೊ 1 ಪೀಸ್ ಆದರೆ ತುಂಬ ರೇಟ್ ಜಾಸ್ತಿ ಇದೆ ಇದರಲ್ಲಿ. ಹೀಗಾಗಿ ನಾನು 2 ಪೀಸನ್ನ ತೊಗೊಂಡೆ. ಒಂದು ದೇವ್ರ ಕೋಣೆಗೆ ಮತ್ತು ಒಂದು ಹೊರಗಡೆ ಡೋರಿಗೆ ಅಂತ ಹೇಳ್ಬಿಟ್ಟು. ಹಾಗೆ ಏನಾದರೂ ಡೆಕೋರೇಷನ್ಗೆ ಏನಾದರೂ ಬೇಕು ಅಂದರೆ ನಾವು ಡೆಕೋರೇಷನ್ಗೂ ಕೂಡ ಈ ತೋರಣನ ಹಾಕ್ಕೋಬೋದು. ಸೊ ನೋಡಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೋಡಿ ಈ ರೀತಿ ಇದೆ. ಕಲರ್ ಕೂಡ ಕಾಂಬಿನೇಷನ್ನು 3 ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಇದು ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ ತೋರಣ. ಹೀಗಾಗಿ ನಾನು ಆರ್ಡ್ರ್ ಮಾಡಿದ್ದೀನಿ. ಹಾಗೆ ಕಮ್ಮಿ ರೇಟು ಕೂಡ ಇದೆ ಇದರದ್ದು. ಸೊ ಇದ್ರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಹಬ್ಬ ಇರೋದ್ರಿಂದ ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆನೇ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕೆಂದರೆ ನನಗೆ ಡೆಲಿವರಿ ಕೂಡ ಲೇಟಾಗಿ ಬಂತು. ಇದು ಎಲ್ಲ ಪ್ರಾಡಕ್ಟು ಅಷ್ಟೇ ಆಯಿತು. ಹೆಚ್ಚು ಕಮ್ಮಿ ಒಂದು 4-5 ದಿವಸಕ್ಕೆ ಡೆಲಿವರಿ ಯಾವಾಗಲೂ ಬರೋದು. ಸೊ ಈ ಸಾರಿ ಒಂದು 10 ದಿವಸ ಆಗಿದೆ ಒಂದೊಂದು ಪ್ರಾಡಕ್ಟು ನಾನು ಆರ್ಡ್ರ್ ಮಾಡಿ. 10 ದಿವಸದ ಮೇಲೆ ಆಯಿತು ನೋಡಿ. 37 ಇಂಚಿದೆ. ಆ್ಯಕ್ಚುಲಿ ಈ ಪ್ರಾಡಕ್ಟ್ ಮೇಲೆ 38 ಇಂಚನ್ನು ಕೊಟ್ಟಿದ್ದಾರೆ. 1 ಇಂಚು ಕಮ್ಮಿ ಇದೆ. ಸೊ ಯಾಕಂದರೆ ಆ ಕಡೆ ಈ ಕಡೆ ನಮಗೆ ರಿಂಗನ್ನು ಕೊಟ್ಟಿದ್ದಾರೆ. 6 ಹೋಕ್ಕೆ ಸಣ್ಣದಾಗಿ ಪ್ಲಾಸ್ಟಿಕ್ ರಿಂಗನ್ನು ಹಾಕಿದ್ದಾರೆ. ಹಾಗೆ ಸೆಂಟ್ರ್ ಕೂಡ ರಿಂಗನ್ನು ಕೊಟ್ಟಿದ್ದಾರೆ. 3 ಕಡೆ ನಾವು ಡೋರಿಗೆ 6 ಹೋಕ್ಕೆ. ಸೊ ಇದನ್ನು ನಾನು ನಮ್ಮ ದೇವ್ರ ಕೋಣೆಗೆ ಹಾಕಿಬಿಟ್ಟು ಕೂಡ ನಾನು ತೋರಿಸ್ತೀನಿ. ನಾನು ಹಾಕಿಬಿಟ್ಟು ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಕಲರ್ ಅಂತೂ ತುಂಬ ಚೆನ್ನಾಗಿದೆ, ಡಾರ್ಕ್ ಆಗಿದೆ ಕಲರು. ಸೊ ಲೈಟ್ ಕಲರ್ ಇದ್ದರೆ ಎದ್ದು ಕಾಣಲ್ಲ. ಸೊ ಡಾರ್ಕ್ ಆಗಿರೋದ್ರಿಂದ ತುಂಬ ಡೋರಿಗೆ ಚೆನ್ನಾಗಿ ಎದ್ದು ಕಾಣಿಸುತ್ತೆ ನಮಗೆ. ಸೊ ನೋಡಿ 2 ಕೂಡ ಒಂದೇ ಅಳತೆಯಲ್ಲಿದೆ. ಆ್ಯಕ್ಚುಲಿ ಇದರಲ್ಲಿ 38 ಇಂಚ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 37 ಇಂಚಿದೆ. ರಿಂಗನ್ನು ಸೇರಿಸ್ಬಿಟ್ಟು ಅವ್ರು ಹೇಳಿದ್ದಾರೆ. ಬಟ್ ರಿಂಗನ್ನು ಬಿಟ್ಟರೆ 37 ಇಂಚ್, ಅದನ್ನು ಸೇರಿಕೊಂಡ್ರೆ 38 ಇಂಚ್ ಬರುತ್ತೆ. ಸೊ ನಾನು ಇದನ್ನು
ನಿಮಗೆ ಡೋರಿಗೆ ಹಾಕಿಬಿಟ್ಟು ಕೂಡ ತೋರಿಸ್ತೀನಿ. ಸೊ ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದಾರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಸೊ ನೋಡಿ, ನಾನು ದೇವ್ರ ಕೋಣೆಗೆ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಬ್ಬದಲ್ಲಿ ನಾವು ತೋರಣ ಈ ರೀತಿ ಹಾಕ್ಬೋದು. ಕೆಲವೊಂದು ಸಾರಿ ಮಾವಿನ ಸೊಪ್ಪು ತೋರಣ ಸಿಗೋದಿಲ್ಲ ಹಾಕೋಕ್ಕೋಸ್ಕರ, ಹೀಗಾಗಿ ನಾನು ಇದನ್ನು ತರಿಸ್ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಪ್ರಾಡಕ್ಟು 5ನೇ ಪ್ರಾಡಕ್ಟ್ ಇದು. ಸೊ ಇದು ಕೂಡ ನಾನು ಗಣೇಶ ಹಬ್ಬಕ್ಕೆ ಡೆಕೋರೇಷನ್ ಪರ್ಪಸ್ಸಿಗೆ ತೊಗೊಂಬಂದಿದ್ದು. ಸೊ ಇದು ಹ್ಯಾಂಗಿಂಗ್ ಫ್ಲವರ ಕೂಡ ನೋಡಿ, ಇದರ 3 ಕಲರಲ್ಲಿ ಇದೆ. ಇದರಲ್ಲಿ ರೆಡ್, ಪರ್ಪಲ್ ಮತ್ತು ವೈಟ್ ಕಲರು. ಸೊ ಈ ಒಂದು ಪ್ರಾಡಕ್ಟ್ಗೆ 271 ರೂಪಾಯಿ ಇದೆ. 12 ಪೀಸು, ಅಂದರೆ ಒಂದೊಂದು ಕಲರು 4 ಪೀಸ್ ಬರುತ್ತೆ. ಸೊ ಲೆಂತ್ ಕೂಡ 3 ಫೂಟ್ ಉದ್ದ ಇದೆ. ಇದು ನಿಮಗೆ ಈ ಪೂರ್ತಿ ಕಡ್ಡಿಯಿಂದ ಹಿಡಿದು ಫ್ಲವರ್ ಕೆಳಗಡೆ ತನಕನೂ 3 ಫೂಟ್ ಉದ್ದ ಇದೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ಸೊ ಪರ್ಪಲ್ಲು ವೈಟ್ ಅಂತೂ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಸೊ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಕೂಡ ಇದೆ, ನೀವು ಬೇಕಂದರೆ ತೊಗೋಬೋದು. ಸೊ ನನಗೆ ಇದು 3 ಕಲರು ನ್ಯಾಚುರಲ್ ಆಗಿ ಕಾಣುವಂಥದ್ದು, ಹೀಗಾಗಿ ನಾನು ಈ ಕಲರನ್ನು ಮಾತ್ರ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ಬೇರೆ ಕಲರ್ ಬೇಕಂದ್ರೂ ಸಿಗುತ್ತೆ. ಸೊ ನೋಡಿ, ಎಲ್ಲ ಪ್ರಾಡಕ್ಟ್ ಒಟ್ಟಿಗೆ ಹಾಕಿರೋದ್ರಿಂದ ಇದು ಒಂದಕ್ಕೊಂದು ಈ ರೀತಿ ಲಾಕ್ ಹಾಕ್ಬಿಟ್ಟಿದೆ. ಇದನ್ನು ನಿಧಾನಕ್ಕೆ ನಾವು ಬಿಡಿಸ್ಕೋಬೇಕು. ಸೊ ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಇದನ್ನು ನಿಧಾನಕ್ಕೆ ಬಿಡಿಸ್ಕೋಬೇಕು ನಾವು. ಇಲ್ಲಿ ನೋಡಿ, ಎಲೆನ ಸ್ವಲ್ಪ ಡಾರ್ಕ್ ಗ್ರೀನು ಮತ್ತು ಲೈಟ್ ಗ್ರೀನ್ 2 ಮಿಕ್ಸ್ ಕೊಟ್ಟಿದ್ದಾರೆ. ಸೊ ಪರವಾಗಿಲ್ಲ, ಚೆನ್ನಾಗಿದೆ. ಈ ಥರದ್ದು ನಾನು ಅಂಗಡಿಯಲ್ಲಿ ಕೇಳಿದಾಗ ಇದಕ್ಕಿಂತ ಸಣ್ಣ ಪೀಸ್ ಬರುತ್ತೆ, ಬರೀ ಎಲೆ ರೀತಿಯಲ್ಲಿ. ಅದಕ್ಕೆ ಬರೀ ಒಂದೊಂದು ಪೀಸಿಗೆ 50 ರೂಪಾಯಿ ಅಂತ ಹೇಳಿದರು. ಈ ಥರದ್ದಕ್ಕೆ ಒಂದು ಪೀಸಿಗೆ 80 ರೂಪಾಯಿ ಅಂತ ಹೇಳಿದರು ಅಂಗಡಿಯಲ್ಲಿ. ಸೊ ಹೀಗಾಗಿ ನಾನು ಮೀಶೋದಲ್ಲಿ ನೋಡಿದಾಗ ತುಂಬ ಕಮ್ಮಿ ರೇಟ್ ಅನ್ನಿಸ್ತು. 12 ಪೀಸ್, ಅದರಲ್ಲೂ 12 ಪೀಸು ಕಾಂಬೋದಲ್ಲಿ ಇರೋದ್ರಿಂದ. ಸೊ ಇದು ಕೂಡ ಗಣೇಶನ ಹಬ್ಬಕ್ಕೆ ಡೆಕೋರೇಷನ್ಗೆ ಬೇಕು ಅಂದ್ಬಿಟ್ಟು ನಾನು ಆರ್ಡ್ರ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ, ನಮ್ಮ ಟೇಬಲ್ 3 ಫೂಟು ಉದ್ದ ಇದಿರೋದು. ಸೊ ಟೇಬಲ್ ಪೂರ್ತಿ ನಿಮಗೆ ಅದು ಉದ್ದ ಇದೆ ನಿಮ್ಗೆ. ಸೊ ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನ್ಯಾಚುರಲ್ ಆಗಿ ಅನ್ನೋ ರೀತಿ ಕಾಣಿಸುತ್ತೆ ನಮಗೆ. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿದೆ ಇದು. ಸೊ ನೋಡ್ತಾ ಇರ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪ್ರಾಡಕ್ಟು ನಮ್ಮ 6ನೇ ಪ್ರಾಡಕ್ಟು. ಸೊ ಈ 6ನೇ ಪ್ರಾಡಕ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನಾನು ಡೆಕೋರೇಷನ್ ಪರ್ಪಸ್ಗೆ ತೊಗೊಂಡಿರೋದು. ಹಸು ಮತ್ತು ಕರು ಇರುವಂಥದ್ದು. ಇದರಲ್ಲಿ ಇದು ಸ್ವಲ್ಪ ಪ್ಲಾಸ್ಟಿಕ್ಕಿಂದು ಇದೆ. ನಾನು ಒಂದು ಸಾರಿ ಇದರದ್ದು ಮಾಡಿದ್ದೆ, ಕಾಪರಿಂದು. ಸೊ ಅದು ಚೆನ್ನಾಗಿ ಬಂದಿರಲಿಲ್ಲ, ನಾನು ಮತ್ತೆ ರಿಟರ್ನ್ ಮಾಡಿದ್ದೀನಿ. ಹಾಗೆ ಮತ್ತೆ ಇದ್ರದ್ದು ಬಂದಿತ್ತು, ಅದು ಮುರಿದು ಬಿಟ್ಟಿತ್ತು. ಸೊ ಹೀಗಾಗಿ ಈ ಪ್ಲಾಸ್ಟಿಕ್ಕಿಂದ ಇರಲಿ ಅಂತಂದ್ಬಿಟ್ಟು ಇದನ್ನು ಹಸು ಮತ್ತು ಕರು ಜೋಡಿ ಇರುವಂಥದ್ದು ಮಾಡಿದ್ದೀನಿ. ಇದಕ್ಕೆ 176 ರೂಪಾಯಿ. ಇದು 12 ಸೆಂಟಿಮೀಟ್ರ್ ಅಷ್ಟೇ ಇದೆ, ಜಾಸ್ತಿ ದೊಡ್ಡದಿಲ್ಲ, ಸಣ್ಣದಾಗಿ ಪುಟ್ಟದಾಗಿದೆ. ನಾವು ಶೋಕೇಸಲ್ಲಿ ಅಥವಾ ನಾವು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ ಸೈಡಿಗೆ ಡೆಕೋರೇಷನಿಗೆ ಇಡೋಕ್ಕೆ ಅಂತಂದ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಹಾಗೆ ಕಲರ್ ಕೂಡ ಚೆನ್ನಾಗಿ ಮಲ್ಟಿ ಕಲರು, ಹಸುಗೆ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ, ಎಲ್ಲ ಸ್ಟಿಕ್ಕರ್ನ ಅಂಟಿಸಿದ್ದಾರೆ. ಸೊ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಇದ್ರ ಕೂಡ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಲಿಂಕನ್ನು ಪ್ರೆಸ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಇದು ಬರೀ 12 ಸೆಂಟಿಮೀಟ್ರು ಇದೆ ಅಷ್ಟೇ, ನೋಡ್ಬೋದು ನೀವು. ಸೊ ತುಂಬ ಚೆನ್ನಾಗಿದೆ ಇದಂತೂ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದರೆ ಡೆಕೋರೇಷನ್ ಪರ್ಪಸ್ಗೆ ಈ ಎಲ್ಲ ಪ್ರಾಡಕ್ಟ್ಗಳನ್ನು ನಾನು ಗಣೇಶನ ಹಬ್ಬಕ್ಕೆ ಅಂಥೇಳಿ ಆರ್ಡ್ರ್ ಮಾಡಿದ್ದು. ತುಂಬ ಲೇಟಾಗಿ ಬಂದಿದೆ ಪ್ರಾಡಕ್ಟ್ಗಳು. ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾನು ಇದು ಫ್ಲಿಪ್ಕಾರ್ಟಲ್ಲಿ ಮಾಡಿರೋದು. ನಾನು ಆರ್ಡ್ರನ್ನ
ಈ ಫ್ಲಿಪ್ಕಾರ್ಟಲ್ಲಿ ಮಾಡಿರೋದು ಇದು ಕೂಡ ನನಗೆ ತುಂಬ ಲೇಟಾಗಿ ಬಂತು. ಸೊ ಈ ಸರಿ ಪ್ರಾಡಕ್ಟ್ಗಳು ಎಲ್ಲವೂ ಲೇಟಾಗಿ ಬಂದಿದೆ. ಏಕೆಂದರೆ ಹಬ್ಬ ಇರೋದರಿಂದ ಸುಮಾರು ನಾನು ಒಂದು ವಾರ ಆಯಿತು ನಾನು ಹೆಚ್ಚು ಕಮ್ಮಿ ನಾನು ಮಾಡಿ. ಒಂದು ವಾರದ ಮೇಲೆ ಬಂದಿದ್ದಾವೆ ಪ್ರಾಡಕ್ಟ್ಗಳು. ನಾನು ಹಬ್ಬದಕ್ಕಿಂತ ಮುಂಚೆನೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ, ಯಾಕಂದರೆ ಪ್ರಾಡಕ್ಟ್ಗಳು ಎಲ್ಲವೂ ಲೇಟಾಗಿ ಬಂದಿದ್ದರಿಂದ. ಸೊ ನಾನು ವಿಡಿಯೋನೂ ಕೂಡ ಲೇಟಾಗಿ ಆಗಿದೆ. ಸೊ ಬೇಗ ಬಂದಿದ್ದರೆ ಸೊ ಎಲ್ಲರೂ ಗಣೇಶನ ಹಬ್ಬಕ್ಕೆ ಆರ್ಡ್ರ್ ಮಾಡ್ಕೋಬೋದಾಯಿತು. ಈ ಪ್ರಾಡಕ್ಟನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ಸೊ ಇದು ಶ್ರೀ ಯಂತ್ರ ಅಂತಂದ್ಬಿಟ್ಟು, ಈ ಶ್ರೀ ಯಂತ್ರನ ನಾವು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ನೆಗೆಟಿವಿಟಿ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ಮಕ್ಕಳಾಗದೇ ಇರೋರಿಗೆ ಅಥವಾ ಮದುವೆ ಆಗದೇ ಇರೋರಿಗೆ ಏನೇ ಇದ್ದರೂ ಕೂಡ ಈ ಶ್ರೀ ಚಕ್ರ ಯಂತ್ರನ ನಾವು ಮನೇಲಿ ಇಟ್ಟು ಪೂಜೆ ಮಾಡೋದ್ರಿಂದ ಎಲ್ಲ ಕಾರ್ಯನೂ ಕೂಡ ಸುಗಮವಾಗುತ್ತೆ. ಇದರ ರೇಟ್ ಬಂದ್ಬಿಟ್ಟು 413 ರೂಪಾಯಿ ಕಾಪರಿಂದಿದು. ಸೊ ವೇಟ್ ಕೂಡ ಇದೆ. ಇದರ ಜೊತೆಗೆ ಮಂತ್ರನ ಕಳಿಸಿರ್ತಾರೆ. ಆ ಮಂತ್ರನ ನಾವು ಬೈಪಾಟ್ ಮಾಡಿಕೊಂಡು ಡೈಲಿ ಇದನ್ನು ಪೂಜೆ ಮಾಡಬೇಕು. ಸ್ಟಾರ್ಟಿಂಗ್ ನಾವು ಇದಕ್ಕೆ ಅಭಿಷೇಕ ಮಾಡಿ ಪೂಜೆನ ಮಾಡ್ಕೋಬೇಕು. ಕುಂಕುಮಾರ್ಚನೆ ಅಭಿಷೇಕ ಮಾಡಿ ಪೂಜೆ ಮಾಡಬೇಕು. ಸೊ ಇದನ್ನ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಶ್ರೀಚಕ್ರ ಎಲ್ರಿಗೂ ಮನೆಯಲ್ಲಿ ಇರಬೇಕಾಗಿದ್ದಂಥ ಒಂದು ಪೂಜೆ ಇದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ 8ನೇ ಪ್ರಾಡಕ್ಟ್ ಬಂದು ಮೀಶೋದಿಂದ ತೊಗೊಂಡಿದ್ದೀನಿ. ಇದು ಕೂಡ ನಾನು ಡೆಕೋರೇಷನ್ ಪರ್ಪಸ್ಗೆ ತೊಗೊಂಡಿರೋದು. ಈಗ ಗಣೇಶನ ಹಬ್ಬಕ್ಕೆ ಅಂತೇಳಿ 137 ರೂಪಾಯಿ ಇದೆ ಇದರದು. ಇದು ನೋಡಿ, ಇದನ್ನು ನಮ್ಮ ಮನೇಲಿ ಯಾವುದಾದ್ರೂ ಗ್ಲಾಸ್ ಖಾಲಿ ಇದ್ದೇ ಇರುತ್ತೆ, ಎಲ್ಲ ನಾರ್ಮಲ್ ಗ್ಲಾಸ್ ಲೋಟ ಇರುತ್ತಲ್ಲ, ಆ ಥರದ ಲೋಟಕ್ಕೆ ಮರಳನ್ನು ಹಾಕ್ಬಿಟ್ಟು ಅಥವಾ ಕಲ್ಲು ಇರುತ್ತೆ, ಆ ಥರದ್ದನ್ನು ಹಾಕಿಬಿಟ್ಟು ಇದನ್ನು ಇಟ್ಬಿಟ್ರೆ ಟೇಬಲ್ ಮೇಲೆ, ಅಥವಾ ಈ ರೀತಿ ಗಣೇಶನ ಹಬ್ಬ ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಡೆಕೋರೇಷನ್ ಕೂಡ ಇಟ್ಕೋಬೋದು. ಸೊ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಪ್ರಾಡಕ್ಟು ಕೂಡ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಪ್ರಾಡಕ್ಟ್ಗಳನ್ನು ನೋಡಿ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆಲ್ಲ ಅಳತೆ ಕೂಡ ತೋರಿಸಿದ್ದೀನಿ. ಸೊ ಯೂಟ್ಯೂಬನ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.